ಮರಾಠಿ ಶಾಲೆಗಳಲ್ಲಿ ಕನ್ನಡದ ನಲಿ ಕಲಿ ಸಾಹಿತ್ಯ ಒದಗಿಸಲು ಆಗ್ರಹ. ವಿಜಯಪುರ ಜಿಲ್ಲೆಯ ಮಹಾರಾಷ್ಟ್ರ ಗಡಿಭಾಗದ ಕನ್ನಡ ಶಾಲೆಗಳಿಗೆ ರಾಜ್ಯ ಸರ್ಕಾರ ಕನ್ನಡ ಭಾಷೆಯ ನಲಿ ಕಲಿ ಸಾಹಿತ್ಯವನ್ನು ಒದಗಿಸಬೇಕು ಎಂದು ಯುವ ವಿಕಾಸ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ ಬಿಜ್ಜರಗಿ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೆ ಹೊಂದಿಕೊಂಡ ಮಹಾರಾಷ್ಟ್ರದ ಗಡಿಯಲ್ಲಿ ಅನೇಕ ಕನ್ನಡ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಕನ್ನಡದ ಶಾಲೆಗಳು ಕನ್ನಡ ಭಾಷೆ, ಸಾಹಿತ್ಯ ಸೇರಿದಂತೆ ಕನ್ನಡದ ಕಂಪನ್ನು ಮಹಾರಾಷ್ಟ್ರದ ನೆಲದಲ್ಲಿ ಪಸರಿಸುತ್ತಿವೆ ಎಂದರು. ಗಡಿಭಾಗ ಒಳಗೆ ಬರ್ತಕ್ಕಂಥ ಕರ್ನಾಟಕ ಹಾಗೂ ಮಹಾರಾಷ್ಟ್ರನೇ ಪರ್ಟಿಕ್ಯುಲರ್ ಆಗಿ ಬರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಮಹಾರಾಷ್ಟ್ರ ಸರ್ಕಾರ ಉಚಿತವಾಗಿ ಪಠ್ಯ ಪುಸ್ತಕಗಳು, ಆಹಾರ ಎಲ್ಲ ವಿತರಣೆ ಮಾಡ್ತಾರೆ. ಖುಷಿ ಸಂಗತಿ, ನಮಗೆ ಅದು ಸ್ವಾಗತ ಕೋರ್ತೀವಿ. ಆದ್ರೆ ಏನು ಬೇಸ್ಮೆಂಟಾಗಿ ನಲಿ ಕಲಿ ಅಂತ ಏನು ಬರ್ತೈತಲ್ಲ, UKG LKG ಒಂದನೇತಿ ಅದು ಬೇರೆ. ನಲಿ ಕಲಿ ಬೀಜ ಬಿತ್ತನೆ ಮಾಡುವ ಸಮಯದಲ್ಲೇ ಅವ್ರು ಈಗೇನು ಮಾಡತ್ತಾರೆ, ಮರಾಠಿ ಬಿತ್ತನೆ ಮಾಡತ್ತಾರೆ. ಮರಾಠಿ ಪಠ್ಯ ಪುಸ್ತಕಗಳನ್ನು ಸಾಮಗ್ರಿಗಳು ವಿತರಣೆ ಮಾಡತ್ತಾರೆ. ಈ ಥರ ಇವೇನಿರ್ತಾವಲ್ಲ, ನಮ್ಮ ಕನ್ನಡ ಒಳಗೆ ರಗ ಸಗ ಅಂತ ಬರ್ತಾವೆ. ನಾವು ಬೇಸ್ಮೆಂಟ್ದಾಗೆ ಇವು ರ ಗ ಸಗ ಅಂತಂತಂದ್ರೆ ಹುಡುಗರು ಇದು ಈ ಥರ ಹಿಂಗೆ ಇವು ನಲಿ ಕಲಿ ಅಂತಂದ್ರೆ ಏನಪ್ಪ ಅಂದ್ರೆ ಆಟ ಆಡ್ಕೋತ ಕಲಿಯೋದಿರ್ತೈತಿ ವಿಷಯ. ಈ ಥರ ಇದ್ರೊಳಗೆ ಮರಾಠಿನೇ ಅವರು ಹೇಳಿಬಿಟ್ರಪ್ಪ ಅಂತಂದ್ರೆ ಬೇಸ್ಮೆಂಟ್ದಾಗ ನಮ್ಮ ಹುಡುಗರಿಗೆ ಕಲಿಯೋಕೆ ಭಾಳ ಕಷ್ಟ ಆಗ್ತೈತಿ. ಮುಂದೆ ಬರೋಣ ನಮ್ಮ ಕನ್ನಡ ಉಳಿಯೋಂಗಿಲ್ಲ. ನಮ್ಮ ಕನ್ನಡ ಉಳಿಯೋಗಾಗಿ, ನಮ್ಮ ಕನ್ನಡ ಶಿಕ್ಷಕರಿಗೆ ಅನ್ನೋಕ್ಕಿಂತ ನಮ್ಮ ಪುಟಾಣಿ ಮಕ್ಕಳಿಗೆ ಸವಾಲಾಗಿ ನಮ್ಮ ಕನ್ನಡ ಶಾಲೆಯ ಶಿಕ್ಷಕರಿಗೂ ತೊಂದರೆ. ಅದನ್ನು ಅವರು ಓದಬೇಕು, ಮರಾಠಿ ಒಳಗೆ ಓದಿ ಹುಡುಗರಿಗೆ ಕಲಿಸ್ಬೇಕ್ರಿ. ಇದು ಎಂಥದ್ದು ಇದು. ಅದಕ್ಕೆ ನಾವು ನಿಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಆಗ್ರಹ ಮಾಡೋದು ಏನಪ್ಪ ಅಂತಂದ್ರೆ, ನಮ್ಮ ಈ ಎಲ್ಲ ಗಣ್ಯಗಳೊಳಗೆ ಬರ್ತಕ್ಕಂಥ ಶಾಲೆಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಎಲ್ಲ ಇದ್ರೊಳಗೆ ಇದು ನಲಿ ಕಲಿ ಒಳಗೆ ನಮ್ಮ ಕನ್ನಡ ಎಲ್ಲ ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡ್ಬೇಕಂಥೇಳಿ ನಮ್ಮ ಆಗ್ರಹ. ಯಾಕಂದ್ರೆ ಕನ್ನಡ ವಾತಾವರಣ ಹಾಳಾಗಬಾರ್ದು, ಕನ್ನಡ ರಕ್ಷಣೆ ಆಗಬೇಕು. ಇದು ನಮ್ಮ ಸಂಘಟನೆಯ ವಿಚಾರ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಹಿತೈಷಿಗಳ ಜೊತೆಗೆ ನಿಮ್ಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಕಾರ್ಯಕರ್ತರ ವತಿಯಿಂದ ಸೋಮವಾರ ಅಂಬೇಡ್ಕರ್ ಸರ್ಕಲ್ನಿಂದ DC ಅವ್ರ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ನೀಡ್ಲಿಕ್ಕೆ ಹೊಂಟೀವಿ. ನಮ್ಮ ಮನವಿ ಒಂದು ಸ್ವೀಕರಿಸಿ ಅವ್ರು ಏನಾರೇ ನಮ್ಮ ಕನ್ನಡ ಬಗ್ಗೆ ಒಂದು ಏನಾರೇ ಇದನ್ನು ನೋಡಿ ಕನ್ನಡ ಶಾಲೆಗಳಿಗೆ, ಗಣ್ಯಾಡಿಗಳಿಗೆ ಇಂಪ್ಲಿಮೆಂಟ್ ಮಾಡಿದರೂ ಒಳ್ಳೆಯದು, ಸ್ವಾಗತ ಕೋರ್ತೀವಿ. ಇಲ್ಲಪ್ಪ ಅಂತಂದ್ರೆ ಬರ್ತಕ್ಕಂಥ ದಿವಸದಾಗ ನೋಡ್ತೀವಿ ನಾವು. ಅದು ಅವಧಿ 4 ದಿವಸ ಆಗಿರ್ಬೋದು, 1 ವಾರ ಕಾಯ್ತೀವಿ. ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಕನ್ನಡ ರಕ್ಷಣೆ ಮಾಡೋದು ನಮ್ದೆಲ್ಲರೂ ಹೊಣೆ. ಅದಕ್ಕೋಸ್ಕರ ನಲಿ ಕಲಿ ಒಳಗಡೆ ಏನು ಬಿತ್ತನೆ ಮಾಡ್ತೀವಲ್ಲ, ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಅದು ಸರಿಯಾಗಿ ಬಿತ್ತನೆ ಆಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕನ್ನಡ ಉಳಿಯೋಂಗಿಲ್ಲ ಅನ್ನೋದೇ ನಮ್ಮದು ವಿಚಾರ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತಿಗೆ ನಮ್ಮ ಕರೆಗೆ ಒಗ್ಗಟ್ಟು ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಸಂಘಟನೆ ವತಿಯಿಂದ ತಮಗೆ